ಅವನು ಈಗ ಆಫೀಸ್ ಹತ್ರ ಇದ್ದಾನೆ ಅಂತ. ಇದನ್ನ ನೋಡಿ ದೋಕ್ಯುಂಗ್ ಅವಳ ಆಫೀಸ್ಗೆ ಓಡ್ತಾಳೆ. ಈ ಕಡೆ ದೋಕ್ಯುಂಗ್ ನ ಬಾಯ್ ಫ್ರೆಂಡ್ ಆಫೀಸ್ ನಲ್ಲಿ ತುಂಬಾ ಗಲಾಟೆ ಮಾಡ್ತಿದ್ದ. ದೋಕ್ಯುಂಗ್ ನ ಬಾಯ್ ಫ್ರೆಂಡ್ ಎಲ್ಲರಿಗೆ ದೋಕ್ಯುಂಗ್ಗೆ ಅವನಿಗೆ ಸೈಡೀಸ್ ಮಾಡಿದ್ದು. ಮತ್ತೆ ಈಗ ಅವನ ಹೆಂಡತಿಗೆ ಏನ್ ಹೇಳಿದಾಳೋ ಏನೋ, ಅವಳ ಹೆಂಡತಿ ಅವನಿಗೆ ಡಿವೋರ್ಸ್ ಕೊಡ್ಲಿಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾನೆ. ದೋಕ್ಯುಂಗ್ ನಿಂದ ನನ್ನ ಸಂಸಾರ ಹಾಳಾಗ್ತಿದೆ, ನಾನಂತೂ ಅವಳ ಮೇಲೆ ದಯೆ ತೋರಿಸಿ ಅವಳಿಗೆ ಡೇಟ್ ಮಾಡಿದ್ದೆ ಅಂತ ಹೇಳ್ತಾನೆ. ಇದೆಲ್ಲ ಆಫೀಸ್ ನಲ್ಲಿರೋರು ಯಾರು ನಂಬ್ತಿರ್ಲಿಲ್ಲ. ಆಗ್ಲೇ ದೋಕ್ಯುಂಗ್ ಬಂದು ಅವನಿಗೆ ಹೊರಗೆ ಮಾತಾಡೋಣ ಅಂತ ಹೇಳ್ತಾಳೆ. ಆದ್ರೆ ಬಾಯ್ ಫ್ರೆಂಡ್ ಕೇಳಲ್ಲ. ಮತ್ತೆ ನಿನ್ನಿಂದಾನೆ ನನ್ನ ಹೆಂಡತಿ ನನ್ಗೆ ಡಿವೋರ್ಸ್ ಕೊಡ್ತಿದ್ದಾಳೆ. ಹೀಗೆ ದೋಕ್ಯುಂಗ್ ನ ಬಾಯ್ ಫ್ರೆಂಡ್ ಅವಳ ಜೊತೆ ಕೆಟ್ಟದಾಗಿ ಮಾತಾಡ್ತಾನೆ. ಇದೆಲ್ಲ ಕೇಳಿ ದೋಕ್ಯುಂಗ್ಗೆ ಮ್ಯೂಲ್ಮಾಂಗ್ ಹೇಳಿದ್ದು ನೆನಪಿಗೆ ಬರುತ್ತೆ. ಮತ್ತೆ ಆ ವಿಶ್ ನ ಅವಳ ಬಾಯ್ ಫ್ರೆಂಡ್ ಮೇಲೆನೆ ಯೂಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ನಂತರ ಅವಳಿಗೆ ಅನ್ಸುತ್ತೆ, ಅಷ್ಟು ಒಳ್ಳೆ ವಿಶ್ ನ ಇವನ್ ಮೇಲೆ ಯಾಕೆ ವೇಸ್ಟ್ ಮಾಡೋದು. ದೋಕ್ಯುಂಗ್ ನ ಬಾಯ್ ಫ್ರೆಂಡ್ ಅವಳಿಗೆ ಏನ್ ಗೊಣಗ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ದೋಕ್ಯುಂಗ್ ನಿನ್ಗೆ ಸಾಯಿಸ್ಬಿಡ್ಲಿ ಅಂತ ಅನ್ಸ್ತಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ದೋಕ್ಯುಂಗ್ ನ ಬಾಯ್ ಫ್ರೆಂಡ್ ಇನ್ನೂ ಜೋರಾಗಿ ಕೂಗ್ತಾನೆ.